ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚಿತ್ತದಿರಿ ಅಂತ ಅನ್ಕೊಂಡಿನಿ. ನಾವು ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ರು ಆಲ್ರೆಡಿ ಪ್ರತೀಕ್ಷಾ ಬ್ಯಾಕ್ ಆಗಿನ್ ವಿತ್ ನೀವು ಬ್ಲಾಗ್. ಏನೇನ್ರಿಪ್ಪ ಅಂತಂದ್ರೆ ಧ್ವನಿ ಹೊಡೆದೈತಿ, ಇಗ್ನೋರ್ ಮಾಡಿರಿ. ಇವತ್ತು ಈಗ ನಾ ಎಲ್ಲದೇನ್ರಿಪ್ಪ ಅಂತಂದ್ರೆ ಊಟಿನಾಗ. ಸೊ ನಿನ್ನೆಲ್ಲ ಬಂದು ಸ್ಟೇ ಆಗಿತ್ತು ನೈಟ್ನಾಗ. ಈಗೆಲ್ಲ ಹೊಂಟೈತ್ರಿ ಅಂತಂದ್ರೆ ಮೈಸೂರು ರೋಡ್ದಿಂದ ಬೆಂಗಳೂರಿಗೆ ಹೊಂಟೈತಿ. ಅಲ್ಲಿ ಮುಟ್ಟೋದೇ ಲೇಟ್ ಆಗ್ತೈತಲ್ಲ, ನೈಟ್ ಟೈಮ್ ಆಗಿಬಿಡ್ತೈತೆ. ಅದ್ರ ಸಂಬಂಧ ಅಲ್ಲಿ ಸ್ಟೇ ಮಾಡತ್ತೀನಿ ಇವತ್ತು. ಮತ್ತು ನಾಳೆ ಮಾರ್ನಿಂಗ್ ಏನೈತಲ್ಲ ನಾನು ನಮ್ಮ ಊರಿಗೆ ಹೋಗ್ತೀನಿ ಬೆಂಗಳೂರಿಂದ ಧಾರವಾಡಿಗೆ. ಸೊ ಊಟಿ ಎಕ್ಸ್ಪ್ಲೋರ್ ಮಾಡೋಣಂತ. ಮುಂಜಾನೆ 8 9 ಗಂಟೆ ಹೇಳೋಣಂತಂದ್ರೆ 10 11 ಗಂಟೆಗೆ ಅದು ರೆಡಿ ಆಗ್ಯಾರ ಎಲ್ಲರೂ. ಸೊ ಇನ್ನೇನಾಯ್ತಂತಪ್ಪ, ನಂಗೆ ವ್ಯೂ ನೋಡಿದ್ದು ಅದಕ್ಕೆ ಏನಂದಿದ್ದೆ, ನೀನು ಅಲ್ಲೇರುನ ಮಾರ್ನಿಂಗ್ ಅಲ್ಲಿಂದ ಬಿಡೋಣ, ಸೊ ದ್ಯಾಟ್ ಇಲ್ಲಿಂದ ವ್ಯೂ ನೋಡ್ಕೊಂಡು ಹೋಗ್ಬೋದಂತ. ಇವರಿಲ್ಲ ಊಟಿನಾಗ ಸ್ಟೇ ಮಾಡೋಣ ಅಂದ್ರೆ. ನಿನ್ನೆ ಎಷ್ಟು ಥಂಡಿ ಐತ್ರಿಪ್ಪ ಹೇಳ್ತೇನೆ, ಯಪ್ಪ ಭಾಳ ಥಂಡಿ ಇತ್ತು. ಅದ್ರಾಗ ವಯಸ್ಸೊಂದು ಹೋಗ್ಬಿಟ್ಟೈತೆ ನಂದು. ಬಂದಾಗಿಂದನು ಬರೀ ಗಾಡಿನಾಗ ಅದೇ. ನಾನು ಬೈಕ್ ರೈಡ್ ಮಾಡ್ಕೊಂಡು ಬಂದೆ. ರೂಮ್ನಾಗಿತ್ತು, ಸ್ವಲ್ಪ ರೆಸ್ಟ್ ಆಗ್ತಾ. ಐ ಥಿಂಕ್ ಫಸ್ಟ್ ಡೇನ ಬಂದು ರೆಸ್ಟ್ ಮಾಡಿ ರಾತ್ರಿ 2 ಗಂಟೆಗೆ ಮಕ್ಕೊಂಡು ಮತ್ತು ಮುಂಜಾನೆ 5 ಗಂಟೆಗೆ ಎದ್ದು 6:30 ಅಲ್ಲಿ ಈಶಾ ಫೌಂಡೇಶನ್ ಹೋಗಿತ್ತು. ಮತ್ತು ಬಂದು ಮತ್ತು ಥರ್ಡ್ ಡೇ ಮತ್ತು ಗಾಡಿ ತೊಗೊಂಡೋಗಿ ಮತ್ತು ಅಲ್ಲಿ ರೇಸ್ನಾಗೂ ಬರೀ ಗಾಡಿನ ಹೊಡ್ದೀನಿ. ಮತ್ತು ಇಲ್ಲೇನು ಗಾಡಿನ ಹೊಡ್ದೀನಿ. ಈಗೂ ಗಾಡಿನ ಹೊಡ್ಕೊಂಡು ಬಂದೈತಿ. ಮತ್ತು ಗಾಡಿ ಹೊಡ್ಕೊಂಡು ಹೋಗ್ಬೇಕು. ಬರೀ ಫುಲ್ ಹೆಂಗೆ ಆಗ್ಬಿಟ್ಟೈತೆ ಅಂತ ಬರೀ ಬೈಕ್ನಾಗ ಅದೇ ನಾನು ಇಷ್ಟು ದಿನ. ಸೊ ಎನಿವೇಸ್ ರೇಸಿಗೆ ಬಂದಿತ್ತ ಇಲ್ಲೋ ಹೆಂಗೂ ನಿಯರ್ ಬೈ ಊಟ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣಂತ. ಏನೋ ಕೇಳೋದು ಪ್ಲ್ಯಾನ್ ಇತ್ತು, ಬಟ್ ಎಲ್ಲರೂ ಫ್ರೀ ಇರ್ಬೇಕಲ್ರಿ. ಅವ್ರದ್ದು ಏನೋ ಕೆಲಸ ಇತ್ತು. ಮತ್ತು ನನ್ನ ಸಡನ್ನಾಗಿ ಏನೋ ಬೇರೆ ಕೆಲಸ ಬಂತು, ಅದ್ರ ಸಂಬಂಧ ಮತ್ತು ನೆಕ್ಸ್ಟ್ ಟೈಮ್ ಯಾವಾಗಾರು ಬಂದ್ರಾತಂತಂದು ಅಟ್ಲೀಸ್ಟ್ ಊಟಿ ಮೇಲೆ ಹಾಸಿ ಹೋಗೋಣ, ಅದನ್ನಾರು ಎಕ್ಸ್ಪ್ಲೋರ್ ಮಾಡೋಣ ಅಂತಂದು ಬಂದಿದ್ದೆ. ನೋಡೋಣಂತ ಹೆಂಗೈತೆ ಊಟಿ ಏನಿಲ್ಲ ಅಂತಂದು ನಿಮಗೂ ತೋರಿಸ್ತೀನಂತ. ಹೊಸ ಹಂಗೆ ಹಾಕೊಂಡೇನು ನಾನು. ಔಟ್ಫಿಟ್ ಚೆಕ್ ತೋರಿಸ್ಲಿ. ಯೋ ಔಟ್ಫಿಟ್ ಚೆಕ್. ಆ್ಯಂಡ್ ಸೊ ಫ್ಯಾಮಿಲಿಲೇ ಈಗ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರಿ. ಲೈಟಾಗಿ ಸ್ವಲ್ಪ ದೋಸಾದು ತಿಂದೈತಿ. ಸೊ ಚಾಕ್ಲೇಟ್ ಫ್ಯಾಕ್ಟ್ರಿ ಮತ್ತು ಯಾವುದಾದ್ರು ಪ್ಲೇಸಸ್ ಕರ್ಕೊಂಡು ಹೊಂಟಾರೆ, ಯಾವ್ದು ವ್ಯೂ ಅಂತ ಏನು ನೋಡು ನಂಗೆ ಹೆಂಗಿರ್ತೈತೆ ಏನಿಲ್ಲ ಅಂತ. ಸೊ ಸ್ಟೇ ಟ್ಯೂನ್. ಇದೆಲ್ಲ ನೋಡ್ರಿ ಫುಲ್ ಗುಡ್ಡ 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 ಐತಿ. ಮಸ್ತ್ ಐತೆ ಏನೋ ಒಂಥರ. ಫುಲ್ ಥಂಡಿ ಐತಿ, ಈಗೂ ಐತಿ. ಲೈಕ್ ಕೈಂಡ್ ಆಫ್ ಥಂಡಿ ಐತಿ, ಅಷ್ಟಿಲ್ಲ ಬಟ್ ಐತಿ. ದಿನ 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 ಏನಾದರೂ ಚಿನ್ನ ಕರಗದು ಈ ಪ್ರೇಮ. ಕ್ಷಣ 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 ನೀನಿಲ್ಲದ ಕ್ಷಣ ಸಹಿಸದು ಈ ಪ್ರೇಮ. ಅವನಿಗಾದರೆ ಮಿನುಗುತ್ತಾರೆ ಈ ಬಾಳಿಗಾಸೆ. ನನ್ನ ಫ್ಯಾಮಿಲಿ ಈಗೆಲ್ಲಿ ಬಂದೈತ್ರಿಪ್ಪ ಅಂತಂದ್ರೆ ದೊಡ್ಡ ಬೆಟ್ಟ ಬಂದೈತಿ. ಆಮೇಲೆ ಇಲ್ಲೇನೋ 3 ಬಾರ್ಡರ್ ಕಾಣ್ತಾವ ಒಂದು ಸ್ಟೇಟದ್ದು, ಕರ್ನಾಟಕ, ತಮಿಳ್ನಾಡು ಮತ್ತು ಕೇರಳ. ನೋಡೋಣ ಬರ್ರಿ ಹೆಂಗೈತಂತ. ಸ್ವಲ್ಪ ಐತಿ, ಸ್ವಲ್ಪ ಅಲ್ಲ, ಒಂದು ಲೆಕ್ಕ ರಶ್ ಐತಿ. ಇವತ್ತು ಮಂಡೇ. ಮತ್ತು ನೋಡಿದ್ರಿ ಟೈಮು ಎಲ್ಲ ವಿಸಿಟ್ ಮಾಡೋದು ಅಂದರು ಎಷ್ಟು ಜನ ವಿಸಿಟ್ ಮಾಡ್ಯಾರ. ಥಿಂಕ್ ಮಾಡಿರಿ, ಇನ್ ಕೇಸ್ ಅದು ಟೈಮ್ ಇತ್ತಂದ್ರೆ ಎಷ್ಟು ವಿಸಿಟ್ ಮಾಡಬಾರ್ದು ಆ ಸೀಸನ್ನಾಗ. ಹೆಲ್ಮೆಟ್, ಗ್ಲೌಸ್ ಮತ್ತು ರೈಡಿಂಗ್ ಜಾಕೆಟ್. ಇಲ್ಲಿ ನೋಡ್ರಿ ಇಲ್ಲಿ ಹಂಗೈತಿ. ಇಲ್ಲಿ ನೋಡ್ರಿ ಇಲ್ಲಿ ಬನ್ನೇ ಬಾರ್ಡ್ರ್ ವ್ಯೂ, ಕರ್ನಾಟಕ ಬಾರ್ಡ್ರ್ ಇದು. ಫುಲ್ ಹತ್ತ ಸೈಡೆಲ್ಲ ಕರ್ನಾಟಕ. ಇಲ್ಲಿಂದ ಹೋಗ್ಬಿಡು ನನ್ರಿ, ಜಿಗಿದ್ ಬಿಡ್ತೇವೆ, ಈಸಿ ಆಗ್ತೈತಿ. ಇಲ್ಲಿ ನೋಡ್ರಿ ವ್ಯೂ ಊಟಿ ಟೌನ್ ಎಲ್ಲೈತೆ ನೋಡ್ರಿ ಇದು. ನೆಕ್ಸ್ಟ್ ಇಲ್ಲೇನೈತ್ರಿಪ್ಪ ಅಂತಂದ್ರೆ ವ್ಯೂ ಮುಕುರ್ತಿ ಪೀಕ್ ಅಂತ. ಮುಕುರ್ತಿ ಪೀಕ್ ಇದ್ರಾಗ ಯಾವ್ದು ನೋಡ್ರಿ, ನೀವೇ ನೋಡ್ಕೊರಿ. ಎಲ್ಲ ಫೋಟೋ ಗಿಟ್ಟು ಹೊಡ್ತಾವೆ. ನೆಕ್ಸ್ಟ್ ಅದು ವ್ಯೂ ಯಾವುದದ, ಅವಲಾಂಚಿ ಡ್ಯಾಮ್ ಕಾಣತ್ತಿಲ್ಲ, ಅವಲಾಂಚಿ ಡ್ಯಾಮ್. ಇಲ್ಲಿ ನೋಡ್ರಿ ಇಲ್ಲಿ ವ್ಯೂ ಆಫ್ ಕೇತಿ ವ್ಯಾಲಿ ಅಂತ. ಆ್ಯಂಡ್ ಇಲ್ಲಿ ಇನ್ನೊಂದು ಯಾವುದೋ ವ್ಯೂ ಐತಂತ ಅಲ್ಲಿ ಹೊಂಟೈತ್ರಿ. ನೋಡ್ರಿ ಐತ ಸೈಡೆಲ್ಲ ವ್ಯೂ ಐತಿ. ಜನ ಜಾತ್ರೆ ಆಗೈತಪ್ಪ ಇವತ್ತು. ಇದು ಸೀಸನಾಗ ಬರ್ತಾರೆ, ನಂಗೆ ಗೊತ್ತಿಲ್ಲ. ಬೆಸ್ಟ್ ಟೈಮ್ ಟು ವಿಸಿಟ್ ಏನು ಹೇಳ್ರಿ. ನಾವು ಜಸ್ಟ್ ಇಲ್ಲೇ ಬಂದಿದ್ವಿ ಅಂತಂದು ವಿಸಿಟ್ ಮಾಡಿದ್ದು. ಸೊ ಫ್ಯಾಮಿಲಿ ಅಲ್ಲಿ
ಫುಲ್ ರಶ್ ಐತಪ್ಪ. ಅದಕ್ಕೆ ಒಂದೆರಡು ಫೋಟೋ ತಗೊಂತ ಅದು ಸೊಟ್ಟಪಟ್ಟ ಹೊಡೆದಾನು ಹೊಡ್ಯಾಕ ಬಂದಿಲ್ಲ ಫೋಟೋ ಎಲ್ಲ ತಾನು ಸೊಟ್ಟಪಟ್ಟ ಚಂದಗರೆ ಹೇಳ್ಬೇಕಾ ಚಂದಾಗ ನಿಂದರ ಹಂಗೆ ನಿಂದರ ಹಿಂಗೆ ನಿಂದರ ಅಂತ. ಸೊ ಅದು ನಂಗೆ ಸೇರಿಲ್ಲ ಫೋಟೋ. ಸ್ಟೆಪ್ಸ್ ಹತ್ತೈತಿ ಅದ್ರಾಗ. ಬೂಟ್ಸ್ ಹಾಕ್ಕೊಂಡೀನಿ, ಹೆಲ್ಮೆಟ್, ಗ್ಲೌಸ್, ರೈಡಿಂಗ್ ಜಾಕೆಟ್. ಎನ್ಸ ಫ್ಯಾಮ್ಲಿ ಈಗ ಇಲ್ಲಿ ಒಂದು ಬ್ರೇಕ್ ತೊಗೊಂಡಿತ್ತೆ. ಯಾವ್ದಕ್ರಿಪ್ಪ ಅಂದ್ರೆ ಇಲ್ಲಿ ಮಸ್ತ್ ಕಾಣತ್ತಿತ್ತಲ್ಲ, ಅದರ ಸಂಬಂಧ ಒಂದು ಫೋಟೋ ಹೊಡೆದ್ರ ಆತನ ಬೈಕ್ ಸಿದ್ದ. ಇಲ್ಲಿ ನೋಡ್ರಿ, ಇಲ್ಲಿ ವಾವ್ ಸೂಪರ್ ಮಸ್ತ್ ಕಾಣತೈತಿ. ಇಲ್ಲಿ ಕ್ಲೌಡ್ಸು ಹಂಗೆ ಚಂದಾಗ್ಯಾವ. ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೂ ಐತಿ ಫುಲ್ ಗುಡ್ಡ ಗುಡ್ಡ. ಬೈಕ್ಸ್ ಮಸ್ತ್ ಕಾಣತ್ತಾವ. ಅಲ್ಲಿ ಫೋಟೋ ಹೊಡ್ಕೊಳಕ ಮ್ಯಾಲ ಬೈದ್ಗಿಟ್ಟಾರ ಅವ್ರೆ ನೋಡ್ರಿ. ಇಲ್ಲಿ ಟೆಂಟಣ ನಂದು ಶೇಡ್ಸ್ ಹಾಕೊಟ್ಟು ಕಳಿಸಿದ್ದೆ ನಾನು. ಬ್ಯಾಗ್ ಬಜ್ಜಾಗತ್ತೈತಂತ ಅದು ಮಾಡಬಾರ್ದಿತ್ತು. ಅದು ಸಣ್ಣದೈತಿ ಇಲ್ಲೈತೆ ಬರ್ರಿ. ಎನ್ಸ ಫ್ಯಾಮ್ಲಿ ಇನ್ಸ್ಟಾ 360 ತಂದಾರ ಅವ್ರು. ಹಂಗೆ ಬ್ಯಾಗ್ನಾಗ ಇಟ್ಬಿಟ್ಟಾರ. ಅವರು ಯೂಸ್ ಮಾಡತ್ತಿಲ್ಲ, ನಮಗೂ ಯೂಸ್ ಮಾಡಕ್ಕೆ ಕೊಡತ್ತಿಲ್ಲ. ಮತ್ತು ನೋಡ್ರಿ ನಮ್ಮ ಗಾಡಿಗೆ ಮೌಂಟ್ ಮಾಡೈತಿ ಫುಲ್. ಈಗ ಯೂಟ್ಯೂಬಿಗೆ ಇದರದ ವಿಡಿಯೋ ಬರ್ತೈತಂತ ಮಸ್ತ್. ಈಗ ರೋಡೆಲ್ಲ ಹೆಂಗೈತ್ಲ ಇದರ ವಿಡಿಯೋ ಮಾಡ್ತಾರೆ. ಸಹಿಸದು ಈ ಪ್ರೇಮ ಅವನಿಗಾದರೆ ಮಿರುಗುತ್ತಾರೆ ಈ ಬಾಳಿಗಾಸರೆ ನೀನೆ ಬಾರೆ ನಾವಾಡೋ ಒಲವಿನ ಮಾತು ಕೇಳಿ ಹಾರಾಡೋ ಗಿಳಿಗಳಾಗಾದ ಸಸರಿಗ. ಎನ್ಸೋ ಫ್ಯಾಮ್ಲಿ ಈಗೆಲ್ಲಿ ಬಂದೈತ್ರಿಪ್ಪ ಅಂತಂದ್ರೆ ಟೀ ಫ್ಯಾಕ್ಟ್ರಿ ಅಂತ. ಸೇಲ್ ಅದೇ ಫಸ್ಟ್ ಟೀ ಫ್ಯಾಕ್ಟ್ರಿ, ಚಾ ಫ್ಯಾಕ್ಟ್ರಿ ಅದ ಒಟ್ಟು ಚಾ ಚಾಕ್ಲೇಟ್ ಫ್ಯಾಕ್ಟ್ರಿನೂ ಐತಿ, ಆಮೇಲೆ ಟೀ ಫ್ಯಾಕ್ಟ್ರಿನೂ ಐತಂತ. ನಾವು ಚಾ ಅಂತೀವಪ್ಪ. ಚಾ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ನೋಡೋಣಂತ ಹೆಂಗೈತೆ ನಂತ. ತಿನ್ನಕ್ಕೆ ಕೊಡ್ತಾರಂತ ಚಾಕ್ಲೇಟ್, ಚಲೋ ಐತಂತ ತೊಗೊಂಡೋಗ್ಬಿಡು ಬ್ಯಾಗ್ನಾಗ ಹಾಕಿ. ಆದ್ರೆ ಹೋಗೋ ಮಟ್ಟ ಮೆಲ್ಟ್ ಆಗಿ ಹೋಗ್ತೈತೆ ಅದು ಬ್ಯಾಗ್ನಾಗ ಚಪ್ಪಾಟ್. ಇವ್ರೇನೋ ಕೊರಿಯರ್ ಮಾಡ್ತಾರಂತ್ರಿ ಬೆಂಗಳೂರಿಂದ. ಎಕ್ಸ್ಟ್ರಾ ಆಯ್ತು ಅಲ್ಲಿಗೆ ರೊಕ್ಕ ನೀವೇ ಕೊಡ್ಬೇಕು, ರೂಟ್ ಕೆನಲ್ ಮಾಡ್ಸಿ. ಅದಕ್ಕೆ ಚಾಕ್ಲೇಟ್ ತಿನ್ನತ್ತೇನೆ ಆಯ್ತು. ಹೆಂಗೂ ಕಿತ್ತಿಸ್ಬೇಕಾಗೈತಿ, ಕಿಚ್ಚದಲ್ಲ ರೂಟ್ ಕೆನಲ್. ಹೋಗುನ್ ಬರೀ ಫ್ಯಾಮಿಲಿ, ಲೆಟ್ಸ್ ಗೋ. ಆರು ಇಲ್ಲಿ ನೆಳ್ನ್ಯಾಗ ಪಾರ್ಕ್ ಮಾಡೈತೆ ಮಸ್ತ್, ಸೇಫ್ ಆ್ಯಂಡ್ ಸೇಫ್. ಬೆಂಚ್ ಮಾರ್ಕ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಇಲ್ಲೆಲ್ಲ ಹಿಂಗೆ ಮಾಡ್ಯಾರ. ಫುಲ್ ಚಾಕ್ಲೇಟ್ ಸ್ಮೆಲ್ ಬರೋದಿದೆ ಮಸ್ತ್. ಇಲ್ಲಿ ನೋಡ್ರಿ ಡ್ರೈ ಫ್ರೂಟ್ಸ್, ಕೋಕೋ, ಇದು ಚಾಕ್ಲೇಟ್ ಕೋಕೋ ಚಾಕ್ಲೇಟ್ ಮಾಡಾಕಿದೆ. ಮಷೀನ್ ಎಲ್ಲ ಹೆಂಗದ ನೋಡ್ರಿ. ಮಿಕ್ಸಿ ಇದ್ದಂಗೆ ಐತಿ. ಇದಂಗೆ ಐತಿ ನೋಡ್ರಿ. ಹೇಳತ್ತಾರ ನೋಡ್ರಿ ಇವ್ರು. In these tropical plantations, ensuring the selection after harvest ನೋಡ್ರಿ ಹಂಗೆ ರೆಡಿ ಆಗತ್ತೈತಿ. processes that we meticulously minutes are then ground. The kilogram batch of milk chocolate we precisely blend. ಹಿಂಗೆಲ್ಲ ಮಾಡತ್ತಾರ ನೋಡ್ರಿ. ನೋಡಕ್ಕೆ ನಂಗೂ ಬೇಸರ ಆಗತ್ತೆ. ರಿಯಲ್ ಆಗಿ ತೋರಿಸ್ತೇನೆ ಬರ್ರಿ ಮುಂದೆ ಮಷೀನ್ ಯಾವ್ಯಾವ ಅದಾವ ಅಂತ. 22 kilograms of ಸ್ಮೆಲ್ ಫುಲ್ ಚಾಕ್ಲೇಟ್ ಬರತೈತಿ. ಆಮೇಲೆ ಇಲ್ಲೆಲ್ಲ ಚಾಕ್ಲೇಟ್ ಕೊಡ್ತಾರಂತ ನೋಡ್ರಿ. 350 grams of soy lecithin to ensure the finest flavor. Achieving the smooth purity of each variety, milk, dark, and white. The tempered chocolate is then poured into molds, forming the desired shapes and sizes. ಇದ್ರಾಗ ಹಾಕ್ತಾರ ಈ ಟೈಪ್ As per ಇಡ್ತಾರ. our unique request, we have expanded our production by upgrading to larger machines and creating more space. This expansion allows us to maintain the quality we love while ensuring we can cater to the growing demand. ಹೆಂಗೆ ಟೇಸ್ಟ್ ಅಂದ್ರೆ ಚಾಕ್ಲೇಟ್ ಗದ್ದೆನೇ ಐತಿ. ಅದೊಂದು ಯಾವುದೋ ರಿಚ್ ಚಾಕ್ಲೇಟ್ ಅಂತ ಬರ್ತೈತಲ್ಲ, 5 ರೂಪಾಯಿದಾನೆ 2 ರೂಪಾಯಿದಂಗೆ ಐತಿ. ಡೈರಿ ಮಿಲ್ಕ್ ಗತ್ತಲೆ ಇಲ್ಲ. ಯಾವುದೋ ಇರ್ತದೆ ಅದು ಚಾಕಿ ಅಲ್ಲ, ರಿಚ್ ಚಾಕ್ಲೇಟ್ ಅಂತ ಬರ್ತೈತಿ. ಹಂಗೆ ಚಾ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಹಿಂಗೆ ನೋಡ್ರಿ. ಟೀ ಸೊಪ್ಪು ಅಂತ ಸ್ಟೋಕೊಂಡೆಲ್ಲ ಐತಿ. 10 ರೂಪಾಯಿ. ಟೀ ಫ್ಯಾಕ್ಟ್ರಿ ಎಂಟ್ರಿ ಫೀಸ್. ಬೆಂಚ್ ಮಾರ್ಕ್ ಟೀ ಮ್ಯೂಸಿಯಂ. ಇಲ್ಲಿ ನೋಡ್ರಿ ಇಲ್ಲಿ. ಆ್ಯಂಡ್ ನಾವು ಇಂಡಿಯಾ ಇಸ್ ದಿ 3rd largest country exporting tea to the world. ನಮ್ದು ಇಂಡಿಯಾನು 3rd largest ಅಂತ. ಬೇರೆ ಕಂಟ್ರಿಗೆಲ್ಲ ಟೀ ಎಕ್ಸ್ಪೋರ್ಟ್ ಮಾಡೋದು, ಟೀ ಪುಡಿ ಎಲ್ಲ. ಇನ್ನೂ ಏನೇನಾಯ್ತು ಬರ್ರಿ ತೋರಿಸ್ತೀನಂತ.
ಫುಲ್ ಹೆಂಗೆ ಅದಾವ ನೋಡ್ರಿ ಮಷಿನ್ ಗಿಷನ್ ಎಲ್ಲ ಬೇರೆ ಏನದಾವ ಯೂನಿಕ್ ನೋಡ್ರಿ. ಇಲ್ಲೊಂದು ವ್ಯೂ ಪಾಯಿಂಟ್ ಇಲ್ಲಿ ನೋಡ್ರಿ, ಟೀ ಫ್ಯಾಕ್ಟ್ರಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ. ನಾವ್ರ ಚಾಯ್ ಲವರ್ಪ ಫಾರ್ ಗುಡ್ ಫೋಟೋಗ್ರಫಿ ಸ್ಟ್ಯಾಂಡ್ ಇಯರ್ ಅಂತ. ಒಂದು ಫೋಟೋ ಹೊಡ್ಸ್ಕೊತೀನಿ ಇಲ್ಲಿ. ಆಮೇಲೆ ಇಲ್ಲಿ ವ್ಯೂ ತೋರಿಸ್ತೈತೆ ನೋಡ್ರಿ ನಿಮ್ಗೆ ಹೆಂಗೆ ಬರತ್ತೈತೆ ಅಂತ ನೋಡ್ರಿ. ಸೂಪರ್ ಬ್ರೋ. ಫುಲ್ ಎಲ್ಲ ಮನಿಗಿನ ಎಲ್ಲ ಮಸ್ತ್ ಕಾಣತ್ತಾವ. ಎಂಜಾಯ್ ಯುವರ್ ಟೀ. ವಿ ಹ್ಯಾವ್ ಪ್ರಿಪೇರ್ಡ್ ದ ಬೆಸ್ಟ್ ಟೀ ಫಾರ್ ಯು. ಪ್ಲೀಸ್ ಟೇಸ್ಟ್ ಬೆಂಚ್ ಮಾರ್ಕ್ ಟೀ. ಇಲ್ಲಿ ಏನೇನು ಅದಾವ ನೋಡ್ರಿ, ಪೋಸ್ಟರ್ ನೋಡ್ರಿ, ಎಕ್ಸ್ಪ್ಲೇನ್ ಮಾಡಂಗಿಲ್ಲ, ಪ್ಯಾಕೇಜಿಂಗ್ ಅಂತ. ಇಲ್ಲಿ ಟೀ ಆಪ್ಷನ್ನು ನಡಿತೈತಂತ. ವಾವ್. ಟೇಸ್ಟಿಂಗ್ ಅಂತ, ಸ್ಟೋರಿಂಗ್ ಅಂತ, ಬಲ್ಕ್ ಪ್ಯಾಕಿಂಗ್ ಅಂತ, ಗ್ರೇಡಿಂಗ್ ಅಂತ, ಡ್ರಾಯಿಂಗ್, ಫರ್ಮೆಂಟೇಷನ್, ಇದೇನಿದೆ CTC ಪ್ರೊಸೆಸಿಂಗ್, ರೋಲಿಂಗ್, ವಿತರಿಂಗ್, ಫ್ಯಾಕ್ಟ್ರಿ. ಸಾರಿ ಇಫ್ ಐ ಆಮ್ ಪ್ರೊನೌನ್ಸಿಂಗ್ ಎನಿಥಿಂಗ್ ರಾಂಗ್, ಪ್ಲೀಸ್ ಹೊಟ್ಟೆಗೆ ಹಾಕೊಂಬಿಟ್ರಿ. ಲೀವ್ ಟ್ರಾನ್ಸ್ಪೋರ್ಟ್ ಬೈ ಲಾರಿ, ವೇಯಿಂಗ್, ಪ್ಲಕ್ಕಿಂಗ್. ಸೊ ಇದು ಹಿಂಗೆ ಐತಿ 1 2 3 4 5 ಹಿಂಗೆ ಉಲ್ಟಾ ಇಂದ ಮಾಡೀನಿ. ಎನಿವೇಸ್ ಜಾಕೆಟ್ ಹಾಕೊಂಡು ಅಡ್ಡಾಡ್ದ ದೊಡ್ಡ ಇದ್ರಿಪ್ಪ ನೋಡ್ರಿ. ಅದು ಲೆವೆಲ್ 3 ಜಾಕೆಟ ಫುಲ್ ಬಜ್ ಆಗಿಬಿಟ್ಟಿರ್ತೈತಿ. ಅದ್ರಾಗ ಬೂಟ್ಸ್, ರೈಡಿಂಗ್ ಬೂಟ್ಸ್. ಐ ಮಂಕಿ. ಮಂಕಿ ಬಂದೈತೆ ನೋಡ್ರಿ. ಫ್ರಾಮ್ ಬೆಂಚ್ ಮಾರ್ಕ್. ನೋಡುಂ ಬರೀ ಟೇಸ್ಟ್ ಹಂಗೆ ಚಾದಂತ. 3rd ಅನ್ನ 2nd ಟೈಮ್ ಅಂದಾರಂತ. ಇವ್ರಿಗೆ ಏನಂತ ಕರಿಬೇಕು ಹೇಳ್ರಿ? ಹರ್ಷ. ಎಬ್ಬಲಿ ನಾನು. ಇಫ್ ಇನ್ ಕೇಸ್ ಇವ್ರಿಗೆ ಏನಾರ ಎಲ್ಲಾರ ನೋಡಿದ್ರಿ ಬೆಂಗಳೂರಾಗ ಅಂದ್ರೆ ಹಂಗ ಕರೀರಿ. ಅವ್ರು 3rd and 2nd ಟೈಮ್ ಅಂದಾರ. ನೀವು ಎಲ್ಲ ನಾಟಕ. ನಾವು ಫಸ್ಟ್ ಟೈಮ್, ಅವರು ಒಂದು 3-4 ಸಲ ಬಂದವ್ರು. ಇವರು ಫಸ್ಟ್ ಟೈಮ್. ಊಟಿ ಬಂದಿದ್ದ ಫಸ್ಟ್ ಟೈಮ್. ನೀವು ಇನ್ನು ಇಲ್ಲೆಲ್ಲಿ ಬರ್ಬೇಕು. ಟ್ರೈ ಮಾಡಿ ಹೇಳ್ತಿರ್ತಾರೆ ಹೆಂಗಿತ್ತು. ಈಗಾರ ಚಾಕ್ಲೇಟ್ ತಿನ್ನಿಸಿ ಕಲ್ಸಾರಲ್ಲಿದ್ದ ಚಾ ಕುಡಿದ್ರು ಮತ್ತೆ ಚಾಕ್ಲೇಟ್ ಮತ್ತೆ ಏನಾಗ ಹೋಗಿ ನಿಂದಿರೋದ ಇನ್ನೊಂದು ಸ್ವಲ್ಪ ಚಾಕ್ಲೇಟ್ ಕೊಡ್ತಾರಂತ. ಅಷ್ಟೇ ಇದು. ಅಲ್ಲೆಲ್ಲ ಚಹಾ ಪುಡಿ ಮಾರಾತಿದ್ರು. ಅಲ್ಲೇ ಚಾಕ್ಲೇಟದ್ದು ಐತಲ್ಲ. ಈ ರೈಡ್ ಮಾಡ್ಕೊಂಡು ಬಂದಿರ್ತೀವಲ್ಲ, ಸ್ವಲ್ಪ ಜಾಗ ಭಾಳ ಕಂಜೆಸ್ಟೆಡ್ ಇರ್ತೈತಿ. ಗಾಡಿನಾಗ ಬ್ಯಾಗ್ ಎಲ್ಲ ಕಡ್ಕೊಂಡು ಬಂದಿರ್ತಲ್ಲ. ಸೊ ಏನಾರು ಐಟಮ್ಸ್ ಒಯ್ದಂದ್ರೆ ಕುದಿಗೆ ಬರ್ತೈತಿ. ಬಟ್ ಸ್ಟಿಲ್ ನೋಡೋಣ ಅಂತಿತ್ತು. ಇನ್ ಕೇಸ್ ಏನಾರ ಸೇರ್ತಂತಂದ್ರೆ ತೊಗೋಬೇಕು ಅನ್ನಿಸ್ತಂತ ತೊಗೊತೀನಂತ. ಚಾಕ್ಲೇಟ್ ಶಾಪ್. ಡಾರ್ಕ್ ಹೇಸಲ್ನಟ್, ಆಲ್ಮಂಡ್, ಮಿಲ್ಕ್, ಸ್ಟ್ರಾಬೆರಿ ಅಂತ ಯಾವ್ಯಾವ ಅದಾವ ನೋಡ್ರಿ. ಚಾಕ್ಲೇಟ್ ಅಷ್ಟು ತೊಗೊಂಡದ. ಈ ಬಾಕ್ಸ್ನಾಗ ಹಾಕ್ಕೊಡ್ಬೋದು ಅನಿಸ್ತೈತಿ. ಆ್ಯಂಡ್ ಫ್ಯಾಮ್ಲಿನ ಇದು ಮ್ಯಾಂಗೋ ತೊಗೊಳತ್ತೀನಿ. ಮಮ್ಮಿಗೆ ಸೇರ್ತಿದ್ದ ಮ್ಯಾಂಗೋ ಚಾಕ್ಲೇಟ್ ತೊಗೊಳತ್ತೀನಿ. ನೆಕ್ಸ್ಟ್ ಒಂದು ಹೇಸಲ್ನಟ್ ತೊಗೊಳತ್ತೀನಿ. ಒಂದು ರೋಸ್ಟೆಡ್ ಆಲ್ಮಂಡ್ ತೊಗೊಳತ್ತೀನಿ. ಮತ್ತೆ ಯಾವ್ದು ಗೊತ್ತಾಗತ್ತಿಲ್ಲ. ಮನೆಗೆ ಒಯ್ಯೋದ ಪಿಕ್ಚರ್ ರೀಪಾ. ಯಾಕಂದ್ರೆ ಬಾಕ್ಸ್ ಗೀಕ್ಸ್ ಮುರಿತೈತಿ. ಆಮೇಲೆ ತೊಗೊಂಡೋಗ್ಬೇಕಲ್ಲ, ಅದ ಪಿಕ್ಚರ್ ಬ್ಯಾಗ್ನಾಗ ಹಾಕೊಂಡು ಹೋಗ್ಬೇಕು ವಿತ್ ಸೇಫ್ಟಿ. ಚಾಕ್ಲೇಟ್ ತೊಗೊಂಡೆ. ಒಂದು 2-3 ಚಾಕ್ಲೇಟ ಮತ್ತು ಮಸಾಲ ಟೀ ಪ್ಯಾಕೆಟ್ ತೊಗೊಂಡಿನಿ. ಯಾಕಂದ್ರೆ ಊಟಿ ಇರೋದ ಫೇಮಸ್ ಚಹಾ ಪುಡಿ ಸಂಬಂಧ. ಏನೇನು ಸ್ಪೆಷಲ್ ಐತೆ ಟ್ರೈ ಮಾಡಬೇಕು. ಎಕ್ಸಿಟ್ನಾಗ ನೋಡ್ರಿ, ಅಯ್ಯ ಡೈನೋಸಾರ್ ನೋಡ್ರಿ ಹೆಂಗೈತೆ. ಕಲರ್ ಸ್ಪೈಡರ್ ಮ್ಯಾನ್, ಫ್ರಿಜ್ ಮ್ಯಾಗ್ನೆಟ್ ಇಲ್ಲೆಲ್ಲ ನೋಡ್ರಿ. ಎಬ್ಬಲಿ ನಾನು ಹಂಗೆ ಅಂಗಡಿ ಹೋನಂಗೆ ಕಾಣತ್ತಿರಲ್ಲ. ಕ್ಯಾಪ್ ಅನ್ನತ್ತಿದ್ರಿ ಅಲ್ಲ, ಕ್ಯಾಪ್ ತಗೋರಿ. ಕ್ಯಾಪ್ ಬೇಕಂದ್ರಲ್ಲ ಯಾರು. ಇಲ್ಲೈತೆ ನೋಡ್ರಿ. ವಾವ್ ಮಸ್ತ್ ಐತಿ. ಮಸ್ತ್ ಸೂಟ್ ಆಗ್ತೈತೆ ನೋಡ್ರಿ ನಿಮ್ಗೆ. ಟ್ರೈ ಮಾಡಿರಿ. ಟಾಯ್ಸ್ ನೋಡು ನಾನು ಬರ್ರಿ. ಟಾಯ್ ಸೆಕ್ಷನ್ ಇದೆ. ಟಾಯ್ ಯಾವ್ದಾರು ಚಲೋ ಐತೆ ಅಂತ ಹೋಗೋಣಂತ. ಅಲ್ಲೆಲ್ಲ ವಾಚ್, ಜುಮ್ಕ ಅದೆಲ್ಲ ಐತಿ. ಇಲ್ಲೆಲ್ಲ ಟಾಯ್ಸ್ ಅದಾವ. ಇದನ್ನ ಬೇರೆ ಐತಪ್ಪ. ಜೆಟ್ ಬೈ ಹಿಂಗೆ ಟರ್ನ್ ಆಗ್ತೈತಿದೆ. ಇದು ಚಂದ ಐತಿ. ತೊಗೊತೀನಿ ನಾನು. ಇದು ತೊಗೊತೀನಿ.
ಈ ವರ್ಲ್ಡ್ ಇದನ್ನು ತೊಗೊತೀನಿ. ಜೋರಾಗಿ ಅಳುವ ಕಂಡ ಇವಳನ್ನ ಕಂಡಾಗಿಂದ ಬಾಯ್ ತುಂಬ ನಗುವೆ ಚಂದ ನೋಡೋ ಗೋವಿಂದ ಗೋವಿಂದ. ರಾತ್ರಿಲಿ ಕಾಣೋ ಚಂದ್ರ ಹಗಲಲ್ಲೂ ಕಾಣೆಯಾದ. ಆ್ಯಂಡ್ ಫ್ಯಾಮ್ಲಿ ಇಲ್ಲೊಂದು ಬ್ರೇಕ್ ತೊಗೊಂಡಿತ್ತೆ, ಯಾಕಂದ್ರೆ ಒಂದು ಫೋಟೋ ಹೊಡ್ಕೊಳಕ್ಕೆ. ಇಲ್ಲಿ ಫುಲ್ ಇಲ್ಲೆಲ್ಲ ಊರು ಕಾಣತ್ತಿತ್ತು. ಆಮೇಲೆ ಇಲ್ಲೆಲ್ಲ ಹೆಂಗೈತೆ ನೋಡ್ರಿ, ಇಲ್ಲಷ್ಟು ಇಲ್ಲಿ ನೋಡ್ರಿ, ಇಲ್ಲಿ ಹಾರ್ಸ್ ಎಷ್ಟು ತೊಗೊಂಡದಾವು. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೊಂದು ವ್ಯೂ ಹೆಂಗೈತಿ. ಆರುಗ್ ನಿಂದರ್ಸ್ ಫೋಟೋ ಹೊಡೆದೈತಿ. ಇಲ್ಲೆಲ್ಲ ನೋಡ್ರಿ ಬ್ರಿಡ್ಜ್ ಅದು ಐತಿ. ಫ್ಯಾಮ್ಲಿ ಈಗ ಬಂದೈತ್ರಿಪ್ಪ ಅಂತಂದ್ರೆ ಹಂಗ ಒಂದು ಬ್ರೇಕ್ ತೊಗೊಂಡೈತಿ. ಇಲ್ಲ ಅದು ಶೂಟಿಂಗ್ ಪಾಯಿಂಟ್ ಕಡೆ ನಿಂದಿರ್ಸಾರ. ಆ್ಯಕ್ಚುಲಿ ಅದು ರೇನಿ ಸೀಸನಾಗ ಬರ್ಬೇಕು, ಫುಲ್ ಗ್ರೀನ್ರಿ ಇರ್ತೈತಿ. ಈಗೆಲ್ಲ ಫುಲ್ ಒಣಗೋಗ್ಬಿಟ್ಟಿತ್ತು ಗಿಡ ಎಲ್ಲ. ಮ್ಯಾಗಿ ತಿನ್ನಕ್ಕೆ ನಿಂತೀವ್ರಿ ನಾವು, ಮ್ಯಾಗಿ ಸ್ಟಾಪ್. ಇವ್ರೇನೋ ಮ್ಯಾಗಿ ತಿಂದು 2 ವರ್ಷ ಆಗೈತೆ ಅಂತ ಆಲ್ಮೋಸ್ಟ್. ಈಗ ನೆಕ್ಸ್ಟ್ ಎಲ್ಲಿ ಹೋಗುದ? ಎಲಿಫೆಂಟ್ ಕ್ಯಾಂಪ್ ಹೊಂಟೇವ್ರಿ ನಾವು. ಆ್ಯಂಡ್ ಫ್ಯಾಮ್ಲಿ ಈಗ ಜಸ್ಟ್ ಮ್ಯಾಗಿ ಅದು ತಿಂದು ವಾಪಸ್ ಬೈಕ್ ಪಾರ್ಕಲ್ಲಿ ಮಾಡಿದ್ದೆಲ್ಲ ಹೊಂಟೈತಿ. ಆ್ಯಂಡ್ ಆಕಿ ಪಾಪ ಬ್ಯಾಗಲ್ಲೇ ಇಟ್ಟು ಬಂದ್ಬಿಟ್ಟಾಳೆ. ಮಂಗ್ಯ ಬ್ಯಾಗ್ನಾಗಿನ ಜಿಪ್ ತೆಗದೆ ಚಾಕ್ಲೇಟ್ ತೊಗೊಂಡು ಎಲ್ಲ ತಿಂದ್ಬಿಟ್ಟು ಭಾಳ ಅದಾವ್ರಿ ಇಲ್ಲಿ. ಇಲ್ಲೊಂದು ಐತೆ ನೋಡ್ರಿ ಇಲ್ಲಿ ಮಂಗ್ಯ. ಹೇರ್ ಸ್ಟೈಲ್ ನೋಡ್ರಿ ಅದರ್ದು ಮಸ್ತ್ ಐತೆ ಹೇರ್ ಸ್ಟೈಲ್. ಕೈಯಾಗಿನ ಫೋನ್ಗೇನು ಕಸ್ಕೊಂಡು ಹೋದ್ರೆ ಮಾಡ್ತೀರಿಪ್ಪ. ಇಲ್ಲಿ ಕುದುರೆ ಐತಿ, ಹಾರ್ಸ್. ಹಾರಾಡೋ ಗಿಳಿಗಳಾಗಾದ ಸಸರಿಗ ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ ಬಯಸಿ. ಫ್ರೆಂಡ್ಸ್ ಫ್ಯಾಮ್ಲಿ ಈಗ ಎಲ್ಲಿ ಬಂದಿವ್ರಿಪ್ಪ ಅಂತಂದ್ರೆ ಬಂಡೀಪುರನಾಗ ಎಲಿಫೆಂಟ್ ನೋಡಕ್ಕೆ ಬಂದೇವು. ಆನಿ ಕರೆಕ್ಟ್ 5:30 ಸ್ಟಾರ್ಟ್ ಅದ, 6ಗೇನೋ ಮುಗಿತೈತಿ. ನಾವು 5:45 ಬಂದೀವಿ. ಅದ್ರಾಗ ರೈಡಿಂಗ್ ಗೇರ್ ಬೂಟ್ಸ್ ಎಲ್ಲ ಹಾಕ್ಕೊಂಡು ಅಲ್ಲೆಲ್ಲ ಬರ್ಬೇಕಾರೆಲ್ಲ ಎನಿಮಲ್ಸ್ ಅಡ್ಡಾಡತ್ತಿತ್ತು. ನೋಡ್ರಿ ಇಲ್ಲಿ ಪಿಕಾಕ್. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ದೊಡ್ಡ ಆನೆ ಐತಿ. ಇಲ್ಲಿ ನೋಡ್ರಿ ಇಲ್ಲಿ ಎಲಿಫೆಂಟಿಗೆ ಏನೇನು ಫೀಡ್ ಮಾಡ್ತಾರಂತೈತಿ. ಎಲಿಫೆಂಟ್ ಫೀಡಿಂಗ್ ಕ್ಯಾಂಪ್ ಅಂತ. ಇಲ್ಲಿ ನೋಡ್ರಿ ಟೋಟಲ್ 16 ಎಲಿಫೆಂಟ್ ಅದಾವಂತ. ಇದೇನೋ ಎಲಿಫೆಂಟ್ ಫೀಡಿಂಗ್ ಕ್ಯಾಂಪ್. ಇಲ್ಲಿ ನೋಡ್ರಿ ಇಷ್ಟೆಲ್ಲ ತಿನ್ನಿಸ್ತಾರಂತ ಆನಿಗೆ. ನೋಡ್ರಿ ಆನೆ ಹೆಸರು ಬರ್ದಾರ. ಇಲ್ಲಿ ಐತೆ ನೋಡ್ರಿ ಇಲ್ಲಿ ನೇಮ್ ಆಫ್ ದಿ ಎಲಿಫೆಂಟ್. ಇದನ್ನಿಗೆಲ್ಲ ಆನಿಗೆ ತಿನ್ಸಾಕೊಂತಾರ ನೋಡ್ರಿ. ಆನಿಗೆ ಊಟ ಮಾಡಿಸೋ ಟೈಮ್ ಆಯ್ತು. ಕರೆಕ್ಟ್ 6 o'clock ಅಂದ್ರೆ ಬೆಲ್ ಹೊಡೆದ್ರಲ್ಲೇ ಇಲ್ಲೊಂದು ಬೆಲ್ ಇಟ್ಟಾರ. ಇಲ್ಲಿ ನೋಡ್ರಿ ಬೆಲ್ ಹೊಡೆದ್ರೆ ಈಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊಂಟಾರಿ, ಇಲ್ಲಿ ತಿನ್ನಿಸ್ತಾರಂತ. ಏನೇನೇ ಇತ್ತಪ್ಪ ಅದ್ರಾಗ ರೈಸ್, ಕೊಬ್ಬರಿ, ಶುಗರ್ ಕೇನ್, ಬೆಲ್ಲ, ಇನ್ನೇನೋ ಐತೆ ಒಟ್ಟು. ಇಲ್ಲಿ ನೋಡ್ರಿ ಇಲ್ಲಿ ಮಿಕ್ಸ್ ಮಾಡತ್ತಾರ ಅದಕ್ಕೆಲ್ಲ. ನಂಗೆ ಒಮ್ಮೆ ಇಂಥದ ಕೊಡ್ತಾರ ಮಾಡಿದೆ ದೊಡ್ಡ ಕ್ಯೂಬ್, ಬಟ್ ಅದೆಲ್ಲ ಮಿಕ್ಸ್ ಮಾಡತ್ತಾರ. ಮಿಕ್ಸ್ ಮಾಡಿ ಅದನ್ನು ಕೊಡ್ಬೋದು ಅನಿಸ್ತೈತೆ ಅವ್ರು. ಇವರು ಮಾಡತ್ತಾರ, ಎಲ್ಲರೂ ಮಾಡತ್ತಾರ. ಅಯ್ಯೋ ಬಡಿ சாப்பாடே வேற வச்சிருக்காங்க. ஒயிட் ஒயிட்டா இருக்கு பாத்தீங்களா? சாப்பாடே பாருங்க நல்ல ஒழுங்கா பாருங்க. ஒயிட் மிக்ஸ் ஆகல. ஒயிட் மிக்ஸ் ஆகல. இல்ல அது பாதி தான் உள்ளே போகுது. அதெல்லாம் அது வேற சாப்பாடு. ஒயிட் மிக்ஸ் ஆகல பாருங்க. இது வேற.
இதனால் பழகி வச்சுருந்தது பண்ணாது இதுக்கு மட்டும் 3 கரெக்டாக இதுக்கு மட்டும் 3 போச்சு நானும் பார்த்துட்டே தான் ಹೆಂಗೆ ತಿಂತೈತೆ ನೋಡ್ರಿ ಅದು ತಾನ ಕಟ್ ಮಾಡಿ ತಿನ್ನತೈತಿ ತೆಂಗಿನಕಾಯಿ ತಿನ್ಸತ್ತಾರ ನೋಡ್ರಿ ಅಲ್ಲಿ ಕೋಕೋನಟ್ ಹೆಂಗೆ ಮಾತು ಕೇಳ್ತಾವ ನೋಡ್ರಿ ಅವ ಅದು ಹಿಂದೊಂಟಿತ್ತ ಶುಗರ್ಗೆ ಅಂತ್ಕೊಂಡು ಆಮೇಲೆ ಹಿಂದೊಂಟಿತ್ತ ಅವ್ರು ಏನ ಅಂದ್ರೆ ಮತ್ತೆ ಅಲ್ಲೇ ನಿಂತದ್ದು ಈಗ ನೋಡ್ರಿ ಹೆಂಗೈತಿ ಒಂದು ಟೂರಿಗೆ ಅವು ಅದಕ್ಕೆ ಊಟ ಮಾಡಿಸಿ ಕರ್ಕೊಂಡು ಹೊಂಟ್ರು ಈಗ ನೋಡ್ರಿ ಎಲ್ಲ ಪ್ರಾಣಿ ಅದಾವಲ್ಲಿ ಡಿಯರ್ ಐತಿ ಅಲ್ಲಿ ಪಿಕಾಕ್ ಐತಿ ಇಲ್ಲಿ ಎಲಿಫೆಂಟ್ ಐತಿ ಇಲ್ಲಿ ನೋಡ್ರಿ ಇಲ್ಲೇ ಮಂಗನ್ ಮರಿ ಎಷ್ಟು ಚೋಟು ಐತದೆ ಒಂದು ಫ್ಯಾಮಿಲಿ ಈಗ ಜಸ್ಟ್ ಇಲ್ಲೊಂದು ಬ್ರೇಕ್ ತೊಗೊಂಡಿತ್ತ ಇನ್ನೊಂದು ಮೈಸೂರು 2-3 ಕಿಲೋಮೀಟ್ರ್ ಐತೆ ಅಷ್ಟೇ ಮೈಸೂರು ಇನ್ನೊಂದು 2-3 ಕಿಲೋಮೀಟ್ರ್ ಅಷ್ಟೇ ಐತಿ ಸೊ ನಾನಿನ್ನೇ ಅಂದೇವ್ರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋನೇನ ಅಂತಂದ ಅದಕ್ಕೆ 9 ಗಂಟೆ ಮಟ್ಟ ಕ್ಲೋಸ್ ಆಗ್ತೈತಂತ ಅದಕ್ಕೆ ಇನ್ನೂ ಟೈಮ್ ಐತಿ ಸೊ ಹೋಗು ನಾನು ಬರೀ ಇಲ್ಲಿಂದ 10 ಕಿಲೋಮೀಟ್ರ್ ಇರ್ಬೇಕು ಲೆಟ್ಸ್ ಗೋ ಅಲ್ಲಿ ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿದ್ರಿ ಪಾಗಳಿಂದ ಬರೀ ಆ್ಯಂಬುಲೆನ್ಸ್ ನೋಡೋದೈತಿ ಹೋಗ್ಫುಲ್ ಅವ್ರಿಗೆ ಏನಾಗಿಲ್ಲ ಅನಿಸ್ತೈತಿ ಹೋಗುನ್ ಬರೀ ಆ್ಯಂಡ್ ಸೊ ಫ್ಯಾಮಿಲಿ ಈಗ ಜಸ್ಟ್ ಬಂದು ರೀಚ್ ಆತ ಅಲ್ಲೇನೋ ಗೇಟ್ ಬಂದಿತ್ತಂತೆ ಅದ್ರ ಸಂಬಂಧ ಮತ್ತೆ ಸುತ್ತಷ್ಟು ಬಂದ್ವಿ ಬಟ್ ಅದು ಸೈಡಿಗೇನೋ ಓಪನ್ ಇತ್ತು ಅಂತ ಗೊತ್ತಿದ್ದಿದ್ದಿಲ್ಲ 1-2 ಜನ ಅಲ್ಲಿಂದ ಬಂದರೆ ನಾವು ಮತ್ತೆ ಮೇನ್ ಗೇಟ್ಲೆ ಬಂದೆ ನಾವು ಫುಲ್ ರೋಡ್ ಲೈಟಿಂಗಾರ ಹೆಂಗೆ ಕಾಣ್ತೈತೆ ಹೇಳ್ರಿ ನೈಟ್ ಟೈಮ್ನಾಗ ಮಸ್ತ್ ಯಾರ್ಯಾರು ಚಾಮುಂಡಿ ಬೆಟ್ಟಕ್ಕೆ ಬಂದಿರಿ ಗೊತ್ತಿರ್ತೈತಿ ಇಲ್ಲಂತಂದ್ರೆ ಆಬ್ವಿಯಸ್ಲಿ ಮೈಸೂರು ಬೆಂಗಳೂರದವ್ರು ಯಾರು ಇರ್ತಿರೋರಿಗೆ ಗೊತ್ತಿರ್ತೈತಿ 9 ಗಂಟೆಗೆ ನಮ್ಮ ಸಂಬಂಧ ಲೈಟಿಂಗ್ಸ್ ಡನ್ ಹೋಗ್ಬೇಕಾದ್ರೆ ನಿಮಗೆ ಲೈಟಿಂಗ್ ತೋರಿಸ್ತೈತಂತೆ 9 ಗಂಟೆಗೆ ಏನೋ ಕ್ಲೋಸ್ ಅಂತ ಹುಡ್ಕೊಂಡು ಹೊಟ್ಟಾರ ಎಲ್ಲರೂ ನಾವು ಹೋಗ್ಬೇಕು ರೈಡಿಂಗ್ ಜಾಕೆಟ್ ಎಲ್ಲ ಹಾಕೊಂಡು ಹೊರಟೈತಿ ವಾಯ್ಸ್ ಹೋಗೈತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಎನಿವೇಸ್ ಲೆಟ್ಸ್ ಗೋ ನೋಡ್ರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ ಆಗಿ ಚಾಮುಂಡಿ ಬೆಟ್ಟಕ್ಕೆ ಬರುತ್ತೆ ಆತ ಹಂಗಾದ ಸಬ್ ಭಗವಾನ್ ಕೈ ಇಚ್ಛಾ ನಾನು ಲಾಸ್ಟ್ ಟೈಮ್ ಬಂದಿದ್ದು ಯಾವಾಗ್ರಿಪ್ಪ ಅಂತಂದರೆ 10th ಆದಮೇಲೆ 12th ಒಳಗಿರ್ಬೇಕು ಈಗ ರೀಸೆಂಟ್ಲಿ ಅಂತೂ ಬಂದೇ ಇಲ್ಲ ಕರೆಕ್ಟ್ 9 ಅಂದ್ರೆ ಕ್ಲೋಸ್ ಅಂತೆ ಇನ್ನೊಂದು 5 ಮಿನಿಟ್ಸ್ ಐತಿ ಆನ್ ಟೈಮ್ ಒಳಗೆ ಬಂದ್ವಿ ಆ್ಯಂಡ್ ಫ್ಯಾಮಿಲಿ ಲಾಸ್ಟ್ ಮೂಮೆಂಟ್ ದರ್ಶನ ಸಿಕ್ತೆ ಇಲ್ಲಿ ಪ್ರಸಾದ ತೊಗೊಂಡೈತಿ ತಿನ್ನತೈತಿ ಹೋಗು ನನ್ನ ಬರೀ ಆಮೇಲೆ ಇನ್ನೊಂದೇನ್ರಿಪ್ಪ ಅಂತಂದ್ರೆ ಆರೂನಾಗ ಬಂದಿದ್ದು ಫಸ್ಟ್ ಟೈಮ್ ಆರೂನಾಗ ಬಂದ್ವಿ ಇಲ್ಲೇ ಬಟ್ ಆಲ್ಮೋಸ್ಟ್ ಎಲ್ಲ ಟೆಂಪಲ್ ವಿಸಿಟ್ ಮಾಡಿ ಶಿರ್ಡಿ ಆತ ಆಮೇಲೆ 3 ಜ್ಯೋತಿರ್ಲಿಂಗ ಆತ ಚಾಮುಂಡೇಶ್ವರಿ ಬೆಟ್ಟ ಆತ ಆದಿಯೋಗಿ ಚಿಕ್ಕಬಳ್ಳಾಪುರ್ನಾಗಿಂದ ಆದಿಯೋಗಿ ಆರು ಈಸ್ ಆನ್ ಬೂಮ್ ಆ್ಯಂಡ್ ಫ್ಯಾಮಿಲಿ ಫೋಟೋ ಹೊಡ್ಕೊಳತ್ತಿತ್ತು ಅದು ಬರತ್ತೇನಿದ್ದಿದ್ದಿಲ್ಲ ಫುಲ್ ಡಾರ್ಕ್ ಬರತ್ತಿತ್ತೆ ಅಲ್ಲಿ ಲೈಟಿಂಗ್ ಅದು ಏನಿದ್ದಿದ್ದಿಲ್ಲ ಆ್ಯಂಡ್ ಇದು ಕಟ್ಟಿಸ್ಕೊಳ್ಳೋದು ಭಾಳ ಇತ್ತು ನಂಗೆ ಇಲ್ಲಿ ನೋಡ್ರಿ ಕಾಣತೈತಾನ ಈ ಯಾವ ಕಲರ್ ಅಂದ್ರೆ ಒಂದು ಮೊದ್ಲೇಕ ರೆಡ್ ಇತ್ತು ಬ್ಲ್ಯಾಕ್ ಇತ್ತು ಒನ್ ಟೈಪ್ ಇದು ಮರೂನಿಶ್ ಐತಿ ದಿಸ್ ಲಾಸ್ಟ್ ಒನ್ ಅದನ್ನು ಕಟ್ಟಿಸ್ಕೊಂಡೆ ಆ್ಯಂಡ್ ಹೋಗು ನಾನು ಬರೀ ಈಗ ಲೆಟ್ಸ್ ಗೋ ಅಲ್ಲಿ ಲೈಟಿಂಗ್ ತೋರಿಸ್ತೇನೆ ಅಂತ ತಡೀರಿ ಅಲ್ಲೆಲ್ಲರ ಮಿಡಲ್ ನಿಂತರೆ ನಿಮ್ಗೆ ಲೈಟಿಂಗ್ ತೋರಿಸ್ತೈತೆ ಹೆಂಗೆ ಕಾಣತೈತೆ ಅಂತ ಫುಲ್ ಸಿಟಿದು ಲೈಟ್ ಕಾಣ್ತೈತಿ ಆ್ಯಂಡ್ ಫ್ಯಾಮಿಲಿ ಇಲ್ಲಿ ನೋಡ್ರಿ ಇಲ್ಲಿ ಫುಲ್ ಮೈಸೂರು ಸಿಟಿನ ಕಾಣತೈತಿ ಆ್ಯಂಡ್ ಇಲ್ಲೇ ಮೈಸೂರು ಪ್ಯಾಲೇಸ್ ಐತೆ ನೋಡ್ರಿ ಎಷ್ಟು ಮಸ್ತ್ ಕಾಣತೈತೆ ಫೋನ್ಯಾಗ ಅಷ್ಟು ಕ್ಯಾಪ್ಚರ್ ಆಗತ್ತಿಲ್ಲ ಮುಂದಿಂದ ಭಾಳ ಚಂದ ಕಾಣತೈತೆ ಲೈಟಿಂಗ್ಸ್ ಆ್ಯಂಡ್ ಆರುದ ಅಲ್ಲೇ ಗುಡಿ ಕಡೆ ನಿಂದಿರಿಸಿ ಫೋಟೋ ತಗೊಂಡಿವಿ ಒಂದು ಹಾಕಿರ್ತೀವಿ ನೋಡ್ರಿ ಫೋಟೋ ಇಲ್ಲೇ ಅದು ಭಾಳ ಜಂಜಾಟ್ಲೆ ಲೈಟ್ ಅದು ಹಚ್ಚಿ ಬೈಕದ್ದು ಎಲ್ಲ ಮಾಡಿ ಅವ್ರೆಲ್ಲಿದ್ರು ಇನ್ನೊಬ್ರು ಅವ್ರೊಬ್ರು ಅಲ್ಲೆಲ್ಲೋ ಅದಾರ ಅವ್ರೊಬ್ರು ಈಗ ಬಂದ್ರೆ ಲೇಟ್ ಕಮರ್ ಆ್ಯಂಡ್ ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಇಲ್ಲೇ ಊಟ ಮಾಡ್ತಾ ಯಾವುದಂದ್ರೆ ಹಳ್ಳಿ ಮನಿ ಅಂತ ಸೊ ಇಲ್ಲೇ ಮೈಸೂರದಿಂದ ಬೆಂಗಳೂರು ಹೋಗೋ ರೂಟ್ನಾಗ ಇವ್ರನ್ನ ಥರ ಅಲ್ಲಿ ಬೈಕ್ ಬಿಡೋದಿಲ್ಲ ಅಂತ ಸರ್ವಿಸ್ ರೋಡ್ನಾಗ ಹೋಗ್ಬೇಕಂತ ಕಾರ್ ಅವೆಲ್ಲ ಅಷ್ಟೆಲ್ಲ ಅದಾವ ಬೈಕ್ ಅಲಾವಿಲ್ಲ ಅದಕ್ಕೆ ಇನ್ನೂ ಎಷ್ಟೊತ್ತು ಹಿಡಿತೈತೆ ಗೊತ್ತಿಲ್ಲ ನೋಡೋಣಂತ ಟೈಮ್ ಎಷ್ಟಾಗೈತೆ ರೀ ಅಂದ್ರೆ ಆಗಲೇ ಒಂದು ಅವಾಗ 10:30 ಆಗೈತೆ ಒಂದು 11-15 ಆಗಿರ್ಬೇಕು ಸಮಥಿಂಗ್
ಸೊ ಲೆಟ್ ಸಿ ಎಷ್ಟಾಗೈತಿ. 11:15 ಅಂದೆ ನೋಡಿ. ಸಿಗ್ತೇನೆ ಬರ್ರಿ ನಿಮಗೆ ಆಮೇಲೆ.